ಫಸ್ಟ್ ಇಯರ್ ಪಿ ಯು ಸಿಲಿ ನೀವು ಏನೇನೆಲ್ಲ ಓದಿದ್ದೀರಾ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ಅಪ್ಪ, ಒಂದ್ಸಲಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆ, ಸೊ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಪ್ರಾಬಬಿಲಿಟಿ ಏನೇನು ಓದಿದ್ರಿ? ಸೊ ಔಟ್ಕಮ್ಸ್ ಓದಿದ್ದೀರಾ, ಸ್ಯಾಂಪಲ್ ಸ್ಪೇಸ್. ಔಟ್ಕಮ್ಸ್ ಅಂದರೆ ಏನು? ಎನಿ ಎಕ್ಸ್ಪೆರಿಮೆಂಟ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಓದಿದ್ರಿ ಅಲ್ವಾ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು? ಪ್ರಾಬಬಿಲಿಟಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಎನಿ ಟೂ ರಿಸಲ್ಟ್ಸ್ ಇರುತ್ತೆ, ಅದರಲ್ಲಿ ಐದರ್ ಎಸ್ ಆರ್ ನೋ ಅನ್ನೋ ಟೂ ರಿಸಲ್ಟ್ಸ್ ಆರು ಬಂದಿರಬೇಕು. ಸೊ ಮೋರ್ ದೆನ್ ಒಂದಕ್ಕಿಂತ ಜಾಸ್ತಿ ಔಟ್ಕಮ್ ಇರಬೇಕು, ದೆನ್ ಯು ಕ್ಯಾಂಟ್ ಪ್ರಿಡಿಕ್ಟ್ ದ ಫಸ್ಟ್ ಒನ್, ರೈಟ್? ಫಸ್ಟೇ ಅದನ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ದೆನ್ ಔಟ್ಕಮ್ ಅಂದರೆ ಏನು? ರಿಸಲ್ಟ್ಸ್. ಆ ರಿಸಲ್ಟ್ಸ್ ಏನಾಗಿರಬೇಕು? ಔಟ್ಕಮ್ಮು ಅಂದರೆ ಆ ರಿಸಲ್ಟ್ಸ್ ಬರುತ್ತಲ್ಲ ಅದನ್ನ ಔಟ್ಕಮ್ ಅಂತೀವಿ. ಆ ಔಟ್ಕಮ್ನೆಲ್ಲ ನಾವು ಸೆಟ್ಟಲ್ಲಿ ಬರೆಯೋದನ್ನ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಇವೆಂಟ್ ಅಂದರೆ ಏನು? ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್. ನಾವು ಪರ್ಟಿಕ್ಯುಲರ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತೀವಿ. ಓವರ್ ಆಲ್ ಸ್ಯಾಂಪಲ್ ಸ್ಪೇಸಲ್ಲಿ ನಾವೇನು ಮಾಡ್ತೀವಿ? ಒಂದನ್ನು ಮಾತ್ರನೇ ಸೆಲೆಕ್ಟ್ ಮಾಡ್ಕೋತೀವಿ. ಆ್ಯನ್ ಇವೆಂಟ್ ಈಸ್ ಒನ್ ಮಾತ್ರ. ಅಂದರೆ ಎಕ್ಸಾಂಪಲ್, ನಾನು ಟಾಸಿಂಗ್ ದ ಕಾಯಿನ್ ಮಾಡಿದಾಗ ನಂಗೆ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ? ಹೆಡ್ ಆ ಟೇಲ್ ಬಂದಿರುತ್ತಲ್ವಾ? ಅದರಲ್ಲಿ ಐ ಆಮ್ ಜಸ್ಟ್ ಚೂಸಿಂಗ್ ಪರ್ಟಿಕ್ಯುಲರ್ ಇವೆಂಟ್ ಆಫ್ ಗೆಟಿಂಗ್ ಓನ್ಲಿ ಹೆಡ್ ಅಂತ ತಗೋತೀನಿ. ಅಂದರೆ ಒಂದು ಯಾವುದಾದ್ರೂ ಪರ್ಟಿಕ್ಯುಲರ್ ಇವೆಂಟ್ಸ್ ಅಂದರೆ ಓವರ್ ಆಲ್ ಸ್ಪೇಸ್ ಸ್ಯಾಂಪಲ್ ಸ್ಪೇಸ್ ತೊಗೊಳಲ್ಲ, ಯಾವುದಾದ್ರೂ ಒಂದನ್ನು ಪರ್ಟಿಕ್ಯುಲರ್ ಬರೆದು ಅದಕ್ಕೆ ಬೇರೆ ಒಂದನ್ನ ಸೆಟ್ನ ಬರ್ಕೋತೀನಿ. ದಟ್ ಈಸ್ ಕಾಲ್ಡ್ ಅನ್ ಇವೆಂಟ್ ಅಂತೇಳಿ ಕರಿಬೋದು. ಸೊ ಇವೆಂಟಲ್ಲಿ ಎಷ್ಟಿದೆ? ಇವೆಂಟಲ್ಲಿ ಶ್ಯೂರ್ ಇವೆಂಟ್ ಇದೆ, ರೈಟ್? ಶ್ಯೂರ್ ಇವೆಂಟ್ ಇದೆ, ಆ್ಯಂಡ್ ದೆನ್ ಶ್ಯೂರ್ ಇವೆಂಟ್ ಇದೆ, ಮತ್ತು ಇನ್ಯಾವ್ಯಾವ ಇವೆಂಟ್ ಇದೆಯಪ್ಪ? ಇಂಪಾಸಿಬಲ್. ಶ್ಯೂರ್ ಇವೆಂಟ್ ಅಂದರೆ ಹೋಲ್ ಸ್ಯಾಂಪಲ್ ಸ್ಪೇಸ್. ಶ್ಯೂರ್ ಇವೆಂಟ್ ಅಂದರೆ ಏನು? ಹೋಲ್ ಸ್ಯಾಂಪಲ್ ಸ್ಪೇಸ್ ಅಂತ ಕರಿಬೋದು. ಆ್ಯಂಡ್ ದೆನ್ ಇಂಪಾಸಿಬಲ್ ಇವೆಂಟ್ಸಲ್ಲಿ ಏನು ಕರಿತೀವಿ? ಇಂಪಾಸಿಬಲ್ ಇವೆಂಟ್ಸಲ್ಲಿ ಆ್ಯಂಪಲ್ ಸ್ಪೇಸ್ ಏನಾಗಿರಬೇಕು? ಎಂಟಿ ಆಗಿದ್ರೆ ಇಂಪಾಸಿಬಲ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಮತ್ತು ಮ್ಯೂಚುವಲಿ ಎಕ್ಸಾಸ್ಟಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಏನು? ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಇವೆಂಟ್ಸ್, ಇಫ್ ಯು ಟೇಕ್ ದ ಇಂಟರ್ಸೆಕ್ಷನ್ ಇಟ್ ವಿಲ್ ಬಿ ಎಂಟಿ. ಮ್ಯೂಚುವಲಿ ಎಕ್ಸಾಸ್ಟಿವ್ ಮೀನ್ಸ್ ಇಫ್ ಯು ಟೇಕ್ ದ ಯೂನಿಯನ್ ಆಫ್ ಆಲ್ ದ events, at last we get what? Sample space itself. It is called this is mutually exclusive, this is exclusive, and this is exhaustive. And then take not A means what? A complement. This means an elements not of the 8 but in the sample space anta. But in sample space, for example, if you tossing the ಅಥವಾ if you throw the die ಅಂತ ನಾನು ಡೈನ ಥ್ರೋ ಮಾಡಿದ್ರೆ ನಿಮಗೆ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ? ಸ್ಯಾಂಪಲ್ ಸ್ಪೇಸ್ ಬಿಕಮ್ಸ್ 1 2 3 4 5 6 ಇದೆ. ನಾನು ಐ ವಿಲ್ ಚೂಸ್ ಅನ್ ಇವೆಂಟ್ ಆಫ್ ಆಡ್ ನಂಬರ್ಸ್ ಬರೋದನ್ನ ತಗೋತೀನಿ, 1 3 5. ದೆನ್ ಎ ಕಾಂಪ್ಲಿಮೆಂಟ್ ಆಫ್ ಎ ಆರ್ ನಾಟ್ ಎ ಎರಡು ಒಂದೇ. ಓಕೆ, not A or negative of A means what? Elements not in A ಯಾವ್ದು ಇರಬಾರ್ದು? 1 3 5 because it is present in A. Don't consider this. Among all of that, don't consider 1 3 5 but consider the other results 2 4 6. This is complement or not A. Okay, so these are all given in where? In your textbook. What is a probability? Probability ಅಂತಂದ್ರೆ ಏನು? So in earlier classes we consider random experiment, sample space, so probability of theory, attempts, quantity of chances, occurrence, non-occurrence of events na ನೋಡಿದೀವಿ. So we have studied some methods of assigning a probability to the experiment is known as a total outcomes. So what is probability? Probability definition ಏನಾಗುತ್ತೆ? That is very important, right? Probability ಅಂದರೆ ಏನು? ಯಾರಾದರೂ ಹೇಳ್ಬೋದಪ್ಪ probability ಅಂದರೆ ಏನು? So when sample space, ನಾನು ನಿಮಗೆ ಬರೆಯೋದು ಹೇಳ್ಕೊತೀನಿ, ಡೆಫಿನೇಷನ್ ಆಮೇಲೆ ಹೇಳ್ತೀನಿ. ಓಕೆ, ಸೊ ವೆನ್ ಟಾಸಿಂಗ್ ದ ಕಾಯಿನ್ we get a sample space. That is when toss the coin one time ಮಾಡ್ತೀವಿ. One time if you toss the coin we get a sample space of H and T. What is the probability of the whole probability of getting a head? ಇಲ್ಲಿ ಏನಾಗುತ್ತೆ? probability ಅಂದರೆ total number of outcomes ಎಷ್ಟಿದೆ? 2.
ಆ್ಯಂಡ್ ಪರ್ಟಿಕ್ಯುಲರ್ಲಿ ಚೂಸ್ ಅನ್ ಅಕರೆನ್ಸ್, ಪರ್ಟಿಕ್ಯುಲರ್ಲಿ ಯಾವ್ದು ತೊಗೊಂಡಿದ್ದೀವಲ್ಲ ಆ ಒಂದು ಆನ್ಸರು ಎಷ್ಟು ಸಲ ನಿಮ್ಮ ಸ್ಯಾಂಪಲ್ ಸ್ಪೇಸಲ್ಲಿದೆ, ಒಂದೇ ಸಲ ಇದೆ, 1/2, ರೈಟ್. ಅಂದರೆ ಪ್ರಾಬಬಿಲಿಟಿ ಅಂತಂದರೆ, ಸೊ ಡೆಫಿನಿಷನ್ ಪ್ರಕಾರ ನೀವು ಡೆಫಿನಿಷನ್ ಸಿಗುತ್ತೆ ನೋಡ್ಕೊಳ್ಳಿ. ಜಸ್ಟ್ ನಾನು ನಿಮಗೆ ನೆನ್ಪಿಟ್ಕೊಳೋ ಥರ ಹೇಳ್ತಾ ಇದ್ದೀನಿ. ಸೊ ಡೆಫಿನಿಷನ್ಗಿನ್ನ ನೀವು ಇದರಲ್ಲಿ ಈಸಿಯಾಗಿ ಫಸ್ಟು ಟೋಟಲ್ ಎಷ್ಟಿರುತ್ತೋ ಅದನ್ನು ನೀವು ಎಲ್ಲಿ ಬರ್ಕೋತೀರಾ, ಡಿನಾಮಿನೇಟ್ರಲ್ಲಿ. ಪರ್ಟಿಕ್ಯುಲರ್ಲಿ ಆನ್ಸರ್ ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ ಆ ಆನ್ಸರ್ ಎಷ್ಟು ಸಲ ಪ್ರೆಸೆಂಟ್ ಇದೆ ನಿಮ್ಮ ಸ್ಯಾಂಪಲ್ ಸ್ಪೇಸಲ್ಲಿ, ದಟ್ ಮೀನ್ಸ್ outcome of a particular event, outcome of a particular event over sum of all the numbers of what, sample space. ಸೊ ಈಗ ಸ್ಯಾಂಪಲ್ ಸ್ಪೇಸ್ ಆಯಿತು. ವಾಟ್ ಇಸ್ ಅ ಪ್ರಾಬಬಿಲಿಟಿ? ಪ್ರಾಬಬಿಲಿಟಿ ಡೆಫಿನಿಷನ್ ನೋಡ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತೀನಿ. ಸೊ ಬರೆಯೋದು ಹೇಗೆ ಗೊತ್ತಾಯ್ತಲ್ಲ. ವಾಟ್ ಈಸ್ ಆ್ಯಕ್ಚುಯಲ್ ಡೆಫಿನಿಷನ್? ಪ್ರಾಬಬಿಲಿಟಿ ಆಫ್ ಎನಿ occurrence. So if n elementary events associated with a random experiment and m are favorable or not, so that is p of an particular event A is m by n ಅಂತ means it is favorable result ಅಥವಾ number of favorable outcomes, favorable outcome divided by total number of outcomes. ನೋಡಿ ಇಲ್ಲಿ ನೋಡಿ, ನಾನು ಹೇಳಿದೆ ಎಮ್ ಈಸ್ ವಾಟ್, ಆ ಪರ್ಟಿಕ್ಯುಲರ್ ನಾನು ಏನು ಸೆಲೆಕ್ಟ್ ಮಾಡ್ಕೋತೀನಲ್ಲ, ಗೆಟಿಂಗ್ ಹೆಡ್ ಅಂತ ಹೇಳ್ದೆ ಅಲ್ವಾ, ಆ ಪರ್ಟಿಕ್ಯುಲರ್ ಐ ಆಮ್ ಫೇವರ್ ಆಫ್ ವಾಟ್, ಇನ್ ದ ಫೇವರ್ ಆಫ್ ಹೆಡ್ ಅಂತ ಇದ್ದೀನಿ. ಆ ಪರ್ಟಿಕ್ಯುಲರಲ್ಲಿ ನಾನು ಯಾವ ಇವೆಂಟ್ ಬರೀತೀನಲ್ಲ ಆ ಇವೆಂಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಆ್ಯಂಡ್ ದೆನ್ ಓವರ್ ಆಲ್ ನಂಬರ್ ಆಫ್ ಟೋಟಲ್ ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅನ್ನೋದನ್ನು ನಾವು ರೇಷಿಯೋ ತೊಗೊಂಡ್ರೆ ಏನು ಸಿಗುತ್ತೆ, ಪ್ರಾಬಬಿಲಿಟಿ ಆಫ್ ಎ. ದಿಸ್ ಪ್ರಾಬಬಿಲಿಟಿ ಆಫ್ ಎ ಲೆಸ್ ದ್ಯಾನ್ ಆರ್ ಆಲ್ವೇಸ್ ಈಕ್ವಲ್ ಟು 1 ಇರುತ್ತೆ, ಬಟ್ ಗ್ರೇಟರ್ ದ್ಯಾನ್ 0 ಇರುತ್ತೆ. ಇಟ್ ಈಸ್ ಗ್ರೇಟರ್ ದ್ಯಾನ್ 0, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಆರ್ ಮೇ ಬಿ ವಾಟ್ ಗ್ರೇಟರ್ ಪ್ರಾಬಬಿಲಿಟಿ ಹೇಗಿರುತ್ತೆ, ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 1 ಇರುತ್ತೆ. ಗ್ರೇಟರ್ ದ್ಯಾನ್ 0 ಆಲ್ವೇಸ್ ಲೆಸ್ ದ್ಯಾನ್ 1 ಇರುತ್ತೆ. ಸಪೋಸ್ ಎಮ್ ಟಿ ಸೆಟ್ ಬಂದರೆ ಇಂಪಾಸಿಬಲ್ ಹೇಳ್ದೆ, ಎಮ್ ಟಿ ಬಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರುತ್ತೆ, ಲೆಸ್ ದ್ಯಾನ್ 1 ಇರುತ್ತೆ. ಓಕೆನಾ? ಇದರ ಆನ್ಸರ್ ನಾವು ಬರ್ಕೊಂಡ್ರೆ ಇವೆಂಟಿಗೆ, ಆ ಪರ್ಟಿಕ್ಯುಲರ್ ಇವೆಂಟಿಗೆ ಬರ್ದಾನೆ ಇರ್ಬೋದು. ಸ್ಯಾಂಪಲ್ ಸ್ಪೇಸಲ್ಲಿ ಎಲಿಮೆಂಟ್ ಇರುತ್ತೆ, ನಾನು ಬರ್ಕೊಳೋ ಪರ್ಟಿಕ್ಯುಲರ್ ಇವೆಂಟಿಗೆ ಆನ್ಸರ್ ಬರ್ದು ಹೋದಾಗ ಏನು ಹೋಗ್ಬೋದು, 0 ಆಗ್ಬೋದು. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಬಬಿಲಿಟಿ ಆಲ್ವೇಸ್ ಗೆಟಿಂಗ್ ವಾಟ್ ರಿಸಲ್ಟ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಲೆಸ್ ದ್ಯಾನ್ 1 ಇರುತ್ತೆ. ಮೇ ಬಿ 0 ಆಗಿರ್ಬೋದು, 1 ಆಗಿರ್ಬೋದು, ಆರ್ ಇನ್ ಬಿಟ್ವೀನ್ ನಂಬರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಟಾಸಿಂಗ್ ಅ ಕಾಯಿನ್ ಮಾಡ್ತೀರಾ, ಫೇವರಬಲ್ ಬಂದ್ಬಿಟ್ಟು ನಾನು ಹೆಡ್ ತಗೋತೀನಿ. ಸೊ ಐ ಆಮ್ ಗೆಟಿಂಗ್ ಅ ಹೆಡ್ ಅಂತ ಹೇಳಿದ್ರೆ ಏನಾಗುತ್ತೆ, ಅ ಕಾಯಿನ್ ಟಾಸಿಂಗ್ ಎಕ್ಸ್ಪೆರಿಮೆಂಟ್ ಅಸೈನ್ 1/2 ಟು ಈಚ್ ಔಟ್ಕಮ್. ಅಂದರೆ ಇಫ್ ಯು ಟೇಕ್ ಸಮ್ ಆಫ್ ಆಲ್ ದ ಇವೆಂಟ್, ಸಮ್ ಆಫ್ ವಾಟ್ ಎವರ್ ದ ಏನಿರುತ್ತಲ್ಲ ನಿಮಗೆ ರಿಸಲ್ಟ್ಸು, ಅದು ಯಾವಾಗಲೂ 1ಗೆ ಈಕ್ವಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೀವು ತಗೋತೀರಪ್ಪ ಫೇವರಬಲ್ ಔಟ್ಕಮ್ ಇವೆಂಟ್ಸ್ ಎಷ್ಟಾದರೂ ಬರೀರಿ, ಲಾಸ್ಟಿಗೆ ಏನಾಗಬೇಕು, ಅದು ಈಕ್ವಲ್ ಟು 1 ಇರಲೇಬೇಕು, ಈಕ್ವಲ್ ಟು 1. ಫಾರ್ ಎಕ್ಸಾಂಪಲ್ ಇಫ್ ಐ ಟಾಸಿಂಗ್ ದ ಕಾಯಿನ್ ಗೆಟಿಂಗ್ ಅ ಸ್ಯಾಂಪಲ್ ಸ್ಪೇಸ್ ಆಸ್ H, T, ರೈಟ್, H, T, ದೆನ್ probability of getting H ಏನಿರುತ್ತೆ, this is what we are assigning a number that is 1/2, means here favorable of head means we are getting only one head as a result out of what, 2 outcomes, and probability of tail ಏನಾಗುತ್ತೆ, ಮೇ ಬಿ ಇದು ಒಂದ್ಸಲ ಬರ್ಬೋದು ಔಟ್ ಆಫ್ 2. ನಾನು ಟೇಲ್ ಅನ್ನೋದು ಎಷ್ಟು ಸಲ ಬರ್ಬೋದು, ಒಂದ್ಸಲ ಕಾಯಿನ್ ಟಾಸ್ ಮಾಡಿದಾಗ ಇಟ್ ಈಸ್ 1 ಟೈಮ್ ಬರ್ತಾ ಇದೆ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಅರ್ಥ ಆಗ್ತಿದೆಯಪ್ಪ? ದಿಸ್ ಇಸ್ ಕಾಲ್ಡ್ ಪ್ರಾಬಬಿಲಿಟಿ, ನಂಬರ್ ಆಫ್ ಫೇವರಬಲ್ ಔಟ್ಕಮ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್.
ಸೊ ಅದರಲ್ಲಿ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇದೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಮ್ಯೂಚುವಲಿ ಇನ್ಕ್ಲೂಸಿವ್ ಅಲ್ಲ, exhaustive. Then independent events. What is an independent events? Complement of events. ಸೆಕೆಂಡ್ ಪಿ ಯು ಸಿ ಬರೋಣ. ಈಗ ಇದು ಅರ್ಥ ಆಯ್ತಲ್ವಾ? ಡೆಫಿನೇಷನ್ ಅರ್ಥ ಆಯ್ತಲ್ಲಪ್ಪ? ನೆಕ್ಸ್ಟ್ ನಿಮಗೆ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಫಸ್ಟ್ ಪಿ ಯು ಸಿನಲ್ಲಿ. ಸೊ ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ ಟು ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಕೇಳಿದ್ದಾರೆ. ನಾನು ಅದನ್ನೇ ಬರೆದು ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಓವರ್ ದ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಥವಾ ಸ್ಯಾಂಪಲ್ ಸ್ಪೇಸ್ ನಂಬರ್. ಓಕೆ, ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಎಮ್ ಬೈ ಎನ್. ಸೊ ವಾಟ್ ಎವರ್ ಪ್ರಾಬಬಿಲಿಟಿ ಆಫ್ ಇವೆಂಟ್ಸ್ ನಾಟ್ ಎ ಹೇಳ್ಕೊಟ್ಟೆ ಅಲ್ವಾ? ಆ ಪ್ರಾಬಬಿಲಿಟಿ ಏನೇನು ಪ್ರಾಬ್ಲಮ್ಸ್ ಇದೆ, ಯು ಕ್ಯಾನ್ ಟೇಕ್ ಅ ಲುಕ್ ಆನ್ ದಟ್ ಫಸ್ಟ್ ಪಿ ಯು ಸಿ. ಸೊ ನಾವು ವಿ ಮೂವ್ ಆನ್ ಟು ದ ಸೆಕೆಂಡ್ ಪಿ ಯು ಟಾಪಿಕ್. ಓಕೆ, ವಿ ಮೂವ್ ಆನ್ ಟು ವಾಟ್? ಸೆಕೆಂಡ್ ಪಿ ಯು ಟಾಪಿಕ್. ಸೆಕೆಂಡ್ ಪಿ ಯು. ಈಗ ನಿಮ್ಗೆ ಏನಾಯ್ತು, ಪ್ರಾಬಬಿಲಿಟಿ ಅಂದರೆ ಏನು ಡೆಫಿನಿಷನ್ ಬರೀಬೇಕು ಎಲ್ಲ ಗೊತ್ತಾಯ್ತು. ಬಟ್ ಈಗ ಏನು ಪ್ರಾಬಬಿಲಿಟಿ ಆಫ್ ಅದನ್ನು ಹೇಗೆ ಬರೆಯೋದು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಅಲ್ಲಿ ಸುಮಾರು ನೀವು ನೋಡಿದಿರಾ ಅಂದರೆ ಎಷ್ಟಿರುತ್ತೆ, ಟೋಟಲ್ ಎಷ್ಟಾಗುತ್ತೆ, ಅದರಲ್ಲಿ ಎಷ್ಟಾಗುತ್ತೆ, ಆ ಪ್ರಾಬ್ಲಮ್ಸ್ನ ನೀವು ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಆಲ್ರೆಡಿ ಮಾಡಿದ್ದೀರಾ. ಹಿಯರ್ ವಿ ಸ್ಟಾರ್ಟ್ ವಿತ್ ಕಂಡೀಷನಲ್ ಪ್ರಾಬಬಿಲಿಟಿ. ಕಂಡೀಷನ್ ಆಗ್ತಾ ಇದೀವಿ ಪ್ರಾಬಬಿಲಿಟಿಗೆ. ಕಂಡೀಷನಲ್ probability. Conditional probability. What is mean by conditional probability? ಏನು conditional probability ಅಂತಂದರೆ ನಾನು ಹೇಳ್ತೀನಿ. ಸೊ ಐ ಆಮ್ ಟಾಸಿಂಗ್ ದ ಕಾಯಿನ್ 3 times ಹೇಳ್ತೀನಿ. ಟಾಸಿಂಗ್ ದ ಕಾಯಿನ್ 3 times at a time. ಟಾಸಿಂಗ್ ದ ಕಾಯಿನ್ಸ್ 3 times. ಟಾಸಿಂಗ್ 3 coins at a time ಹೇಳೋಣ. 3 coins at tossing the coins 3 coins at a time. ಒಂದು ಸಲ 3 ಕಾಯಿನ್ಸ್ನ ಟಾಪ್ಸ್ ಮಾಡಿದ್ರೆ ನಮಗೆ ಸ್ಯಾಂಪಲ್ ಸ್ಪೇಸ್, ಇದನ್ನು ನೀವು ಓದಿದ್ದೀರಾ ಆಲ್ರೆಡಿ. ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ? ಸೊ ಹೆಡ್ ಟು ಹೆಡ್ ಟೇಲ್, ದೆನ್ ಏನು ಬರುತ್ತಪ್ಪ? ಹೆಡ್ ಟೇಲ್ ಹೆಡ್, ದೆನ್ ಹೆಡ್ ಟೇಲ್ here tail ಬರುತ್ತೆ. tail head, here tail head tail head. So we have 8 outcomes, 8 possible outcomes ಇದೆ, right? We have a 8 ಪರ್ಟಿಕ್ಯುಲರ್ಲಿ ಯಾವಾಗ ನಮಗೆ ಪಾಸಿಬಲ್ ಔಟ್ಕಮ್ಸ್ ಬರ್ತಾ ಇರೋದು, ನಾವು 3 ಕಾಯಿನ್ಸ್ನ ಒಮ್ಮೆಲೆ ಎಸ್ದಾಗ ನಮಗೆ 3 ಕಾಯಿನ್ಸಿಂದ ಬರೋ ಆನ್ಸರ್ಸ್ನ ಸ್ಯಾಂಪಲ್ ಸ್ಪೇಸ್ ಆಗಿ ತೊಗೊಂಡಿದ್ದೀವಿ. ಈಗ ನಾನು ಒಂದು ಕಂಡೀಷನ್ ಹಾಕ್ತೇನೆ. ಈಚ್ ರಿಸಲ್ಟಿಗೂ ನಾವೇನು ಮಾಡ್ಬೋದು? ಪ್ರಾಬಬಿಲಿಟಿ ಈಚ್ ರಿಸಲ್ಟ್ ಐ ಆಮ್ ಅಸೈನಿಂಗ್ ದ ನಂಬರ್ 1/8 ಅಂತ ಹೇಳ್ಬಿಟ್ಟು ಅಸೈನ್ ಮಾಡ್ತೀನಿ. ಓಕೆನಾ? ಸೊ ನಾವು ನಾನು ಒಂದು ಇವೆಂಟ್ನ ತಗೊತೀನಿ. ಇವೆಂಟ್ ಅಟ್ಲೀಸ್ಟ್ 2 heads ಅಪಿಯರ್. ನಾನು 2 ಇವೆಂಟ್ನ ತಗೋತೀನಿ. ಓಕೆ, ಒಂದು ಇವೆಂಟ್ನ ನಾನೇನು ತಗೋತೀನಿ? ಒಂದು ಇವೆಂಟ್ ಅಟ್ಲೀಸ್ಟ್ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ 2 heads, ಅಟ್ಲೀಸ್ಟ್ 2 heads ಅಪಿಯರ್. ಈಗ ಇದಕ್ಕೆ ಆನ್ಸರ್ ಏನು ಬರುತ್ತೆ? ಸ್ಯಾಂಪಲ್ ಸ್ಪೇಸು ಎಲ್ಲೆಲ್ಲಿ 2 ಇದೆ ಅಂದರೆ ಒಂದಾದರೂ ಇರ್ಬೋದು ಅಥವಾ 2. ಅಟ್ಲೀಸ್ಟ್ ಎಷ್ಟಿರಬೇಕು? 2 heads ಇರಬೇಕು. 2 heads ಎಲ್ಲೆಲ್ಲಿದೆ ನೋಡಿ? 1 2 3 4 ಇದೆ. ಓಕೆ, ಹಿಯರ್ ವಿ ಹ್ಯಾವ್ HH, ಸೊ ಅಪ್ ಟು THH ವರೆಗೂ. ಓಕೆ, ಈಗ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್? ಎಷ್ಟಾಯ್ತಪ್ಪ ಅಲ್ಲಿಗೆ? ಎಷ್ಟಿದೆ? 4 out of 8, ದಟ್ ಈಸ್ 1/2. ಸರಿನಾಪ್ಪ? 1/2. ನೆಕ್ಸ್ಟ್ ಎಷ್ಟಿದೆ ಇಲ್ಲಿ? 4 ಎಲಿಮೆಂಟ್ಸ್ ಇದೆ ಅಲ್ವಾ? 1 2 3 4 ಔಟ್ ಆಫ್ ವಾಟ್? 8. ನಾನು ಎಫ್ ಅನ್ನೋ ಇನ್ನೊಂದು ಪರ್ಟಿಕ್ಯುಲರ್ ಇವೆಂಟ್ನ ತಗೋತೀನಿ. ಏನು ತಗೋತೀನಿ? ಎಫ್ ಇಸ್ ಅ ಇವೆಂಟ್ ಫಸ್ಟ್ ಕಾಯಿನ್ ಶೋ. ಫಸ್ಟ್ ಕಾಯಿನ್ ಇಸ್ ಅ ಟೇಲ್ ಅಂತ ತಗೋತೀನಿ. ಫಸ್ಟ್ ಕಾಯಿನ್ ಅಲ್ಲೇನು ಬರುತ್ತಲ್ವ ಫಸ್ಟ್ ಕಾಯಿನ್ನು, ಅದನ್ನು ಫಸ್ಟ್ ಕಾಯಿನಲ್ಲಿ ಟೇಲ್ ಇರಬೇಕು. ನನಗೆ ಫಸ್ಟ್ ಕಾಯಿನ್ನು ಟೇಲ್ ಆಗಬೇಕು. ಆ ಥರ ಎಷ್ಟು ರಿಸಲ್ಟ್ಸ್ ಇದೆ ಚೆಕ್ ಮಾಡಿ. ಫಸ್ಟ್ ಕಾಯಿನ್ ಟೇಲ್ ಇರಬೇಕು. 1 2
3 4. ಇಲ್ಲಿ ನೋಡಿ ಫಸ್ಟ್ ಕಾಯಿನ್ ಎಲ್ಲದರಲ್ಲೂ ಏನಿದೆ, ಇದರಲ್ಲಿ ಟೇಲ್ ಇದೆ. ಎಷ್ಟು ಬರ್ತಾ ಇದೆ ಅದರಲ್ಲೂ ಕೂಡ. ಸೊ ಟಿ 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 ನೋಡಿದ್ರಲ್ಲ, ಇದು ಪೂರ್ತಿ. ದಟ್ಸ್ ಆಲ್ಸೋ ವಾಟ್ ಪ್ರಾಬಿಲಿಟಿ ಆಫ್ ಅನ್ ಇವೆಂಟ್ ಎಫ್ ಈಸ್ ಆಲ್ಸೋ ವಾಟ್ 4 out of 8. ದಟ್ ಈಸ್ 1/2 again. Now I will take intersection of these two. Intersection of these two. ಅರ್ಥ ಆಗ್ತದೆ ಹೇಳ್ತಾ ಇದ್ದು. ಇಂಟರ್ಸೆಕ್ಷನ್ ಆಫ್ ದೀಸ್ ಟು ತಗೋಣ. ನಾವು intersection of these two events I will go with E intersection F ಅನ್ಕೋಣ. ಓಕೆ, ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ನನಗೆ ಯಾವ್ಯಾವ್ದು ಬರುತ್ತೆ, ಟೇಲಿಂದ ಸ್ಟಾರ್ಟ್ ಆಗೋ ಎಲ್ಲ ಎಲಿಮೆಂಟ್ಸು ಬರಬೇಕು, ರೈಟ್. ಸೊ ಇಲ್ಲಿ ಹೆಡ್ ಇದೆ, ಬಟ್ ಇಲ್ಲಿ ಟೇಲ್ ಎಷ್ಟಿದೆ, ಇದರಲ್ಲಿ ಹೇಳ್ತಾ ಇರೋದೇನು, ಫಸ್ಟಲ್ಲಿ ಟೇಲ್ ಬರೋದು ಯಾವ್ದಿರೋ, ಇದು ಒಂದೇ. 2 heads ಇರಬೇಕು, ಟೇಲ್ ಒಂದರಲ್ಲೇ ಇರಬೇಕು. ಇದು ಒಂದೇ ಇವೆಂಟ್ ಬರ್ತಾ ಇದೆ, ಯಾವುದದು, THH, ರೈಟ್. THH ಅಂದರೆ ಎಫ್ ಅಲ್ಲಿ ಏನು ಹೇಳಿದ್ದೀವಿ, ಇಟ್ ಸ್ಟಾರ್ಟ್ ವಿತ್ ಅ ಟೇಲ್, ಇಟ್ ಹ್ಯಾಸ್ ಅಟ್ಲೀಸ್ಟ್ 2 heads ಇರಬೇಕು, ರೈಟ್. ಫಸ್ಟಲ್ಲಿ ಟೇಲ್ ಇದ್ದು 2 heads ಇದ್ರೆ ಅದು ಇದು ಒಂದೇ ರಿಸಲ್ಟ್ ಬರೋಕ್ಕಾಗೋದು, THH. ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಇವೆಂಟ್ E intersection F? That is 1/8. ಸರಿನಪ್ಪ, 1/8. Now ಸೊ ಇದರಲ್ಲಿ ನಾನು ಒಂದು ಕಂಡೀಷನ್ ಏನಾಗ್ತೀನಿ ಅಂತಂದರೆ, ಸೊ ಎಫ್ ಫಸ್ಟ್ ಕಾಯಿನ್ ಶೋಸ್ ಇದು ಎಫ್ ಅಕ್ಕರ್ಸ್ ವೆನ್ ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಅಕ್ಕರೆನ್ಸ್ ಆಫ್ ಇ ಮೀನ್ಸ್ ವಾಟ್, ನಾನು ಫಸ್ಟೇ ಕೊಟ್ಬಿಡ್ತೀನಿ ಎಫ್ನ. ಸೊ 1 ಕಾಯಿನ್ ಫಸ್ಟ್ ಸ್ಟಾರ್ಟ್ ವಿತ್ ಅ ಟೇಲ್ ಅಂತ ಫೈಂಡ್ ದ ಪ್ರಾಬಿಲಿಟಿ ಆಫ್ ಅನ್ ಇವೆಂಟ್ ಇ ಕೊಡ್ತೀನಿ. ಆವಾಗ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ದಿಸ್ ಇನ್ಫಾರ್ಮೇಷನ್ ಏನಾಗುತ್ತೆ, ರೆಡ್ಯೂಸಸ್ ಅವರ್ ಸ್ಯಾಂಪಲ್ ಸ್ಪೇಸ್ ಫ್ರಮ್ ದ ಸೆಟ್ ಎಸ್ ಇಟ್ಸ್ ಸಬ್ಸೆಟ್ ಆಫ್ ಎಫ್ ಫಾರ್ ಇವೆಂಟ್ ಇ. ಸೊ ಫಾರ್ ಹಿಯರ್ ನೌ for the sample point F which are favorable to event E is what, THH. Probability of E is considering F as the sample space is equals to what? ಈಗ ನಾನು ಆಲ್ರೆಡಿ ಈ ಎಫ್ನ ಬರೆದಿಟ್ಕೊಂಡ್ಬಿಡ್ತೀನಿ. ಎಫ್ನ ಬರೆದಿಟ್ಕೊಂಡ್ಬಿಟ್ಟು ನಾನು ಇನ ಫೈಂಡ್ ಔಟ್ ಮಾಡಬೇಕು. ಓಕೆ, ಪ್ರಾಬಿಲಿಟಿ ಆಫ್ ಎಫ್ನ ಬರೆದಿಟ್ಕೋತೀನಿ, ಬಟ್ ಪ್ರಾಬಿಲಿಟಿ ಆಫ್ನ ಎಫ್ನ ಬರೆದಿಟ್ಕೊಂಡು ನಾನು ಏನು ಮಾಡಬೇಕು, ಇವೆಂಟ್ ಇನ ಪ್ರಾಬಿಲಿಟಿನ ಕನ್ಸಿಡರ್ ಮಾಡಬೇಕು. ಇದು ಕಂಡೀಷನ್ ಏನಂತ. ಸೊ ಇಯರ್ ಅಡಿಷ್ನಲ್ ಇನ್ಫಾರ್ಮೇಷನ್ ಇಲ್ಲಿ ಏನಂತ ಹೇಳ್ತಾ ಇದ್ದೀವಿ, experiment with the sample space consists of all those outcomes only which favorable to the occurrence of event F ಅಂತ ಹೇಳ್ತಾ ಇದ್ದೀನಿ. ನಾವು ಈಗ ಎಫ್ ಅಲ್ಲಿ ಎಷ್ಟಿದೆ ನಮಗೆ ಟೋಟಲ್ಲು ಪ್ರಾಬಿಲಿಟಿ 4 ಪಾಯಿಂಟ್ಸ್ ಇದೆ, ರೈಟ್. 4 ಪಾಯಿಂಟ್ಸ್ ಅದನ್ನೇ ನಾವು ಸ್ಯಾಂಪಲ್ ಸ್ಪೇಸ್ ಆಗಿ ಕನ್ಸಿಡರ್ ಮಾಡೋಣ. ಓಕೆ, ನಾವು ಐ ವಿಲ್ ಕನ್ಸಿಡರ್ ದನ್ ಇವೆಂಟ್ ಎಫ್ ಆಸ್ ಅ ಸ್ಯಾಂಪಲ್ ಸ್ಪೇಸ್. ಪ್ರಾಬಬ್ಲಿ ಸಪೋಸ್ ನಾವೇನಾದರೂ ಈ ಇವೆಂಟ್ ಎಫ್ ಇದೆಯಲ್ಲ, ಈ ಇವೆಂಟ್ ಎಫ್ನೇ ನಾನು ಏನು ಮಾಡ್ತೀನಿ, ಪರ್ಟಿಕ್ಯುಲರ್ಲಿ ಈ ಒಂದು ಕಂಡೀಷನ್ಲಿ ಏನು ತಗೋತಾ ಇದ್ದೀನಿ, ಐ ವಿಲ್ ಟೇಕ್ ಅ ಕಂಡೀಷನ್ ಎಫ್ ಆ್ಯಸ್ ಅ ಸ್ಯಾಂಪಲ್ ಸ್ಪೇಸ್. ಎಷ್ಟಿದೆ ಅದರಲ್ಲಿ, 4 ಎಲಿಮೆಂಟ್ಸ್ ಇದೆಯಾ? ಸೊ 4 ಎಲಿಮೆಂಟ್ಸ್ ಇದೆ ಅಲ್ವಾಪ್ಪ. ಸೊ ಎಷ್ಟು, ಟಿ ಹೆಚ್ ಎಚ್ ಇದೆ. ಸೊ ಹಿಯರ್ ವಿ ಹ್ಯಾವ್ 4 ಟೋಟಲ್ ಸ್ಯಾಂಪಲ್ ನಂಬರ್ಸ್ ಇದೆ. ಸೊ ಕನ್ಸಿಡರಿಂಗ್ ಪ್ರಾಬಿಲಿಟಿ ಆಫ್ ಈಸ್ ಅಕ್ಕರಿಂಗ್ ಅಲ್ಲಿ ನೀವು ಏನು ಇ ಅನ್ನೋದೇನಿದೆ, ಈ ಎಲಿಮೆಂಟ್ ಇ ಅನ್ನೋದು ನಾನು ಇವೆಂಟ್ ಏನು ಅಟ್ಲೀಸ್ಟ್ 2 heads ಅಪಿಯರ್ಸ್, ಈ ಥರ ಆಲ್ರೆಡಿ ಎಫ್ ಇದೆ, ಅದನ್ನೇ ಸ್ಯಾಂಪಲ್ ಸ್ಪೇಸ್ ಅಂತ ಕನ್ಸಿಡರ್ ಮಾಡಿ. ಇಟ್ಸ್ ಆಲ್ರೆಡಿ ಹ್ಯಾಪನ್, ನನ್ನ ಹತ್ರ ಅದು ರೆಡಿ ಇದೆ. ಬಟ್ ಇ ಅನ್ನೋದೇನು ಹೇಳ್ತಾ ಇದೆ, ಇದರಲ್ಲಿ ಈ ಎಫ್ ಅನ್ನೋದು ಆಲ್ರೆಡಿ ಆಗೋಗಿದೆಯಲ್ಲ, ಅದರಲ್ಲಿ ಅಟ್ಲೀಸ್ಟ್ 2 head ಅಪಿಯರೆನ್ಸ್ ಇರೋದು ಯಾವುದು, ದಟ್ ಈಸ್ ಓನ್ಲಿ 1 ಎಲಿಮೆಂಟ್, ದಟ್ ಈಸ್ THH, ರೈಟ್. ಸೊ P of F is what? P of F, we are considering a sample space, it becomes 1/4, right. Then I will took a condition. ನಾನು ಕಂಡೀಷನ್ ತೊಗೊತಾ ಇರೋದೇನು, ಎಫ್ನ ಆಲ್ರೆಡಿ ನಡೆದೋಗ್ಬಿಟ್ಟಿದೆ, ಅದನ್ನೇ ಸ್ಯಾಂಪಲ್ ಸ್ಪೇಸಾಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದೆನ್ ಇವೆಂಟ್ ಇ, ಇವಾಗ ಇ ಏನಾದರೂ ಆದರೆ ಇದಕ್ಕೆ ಪ್ರಾಬಿಲಿಟಿ ಎಷ್ಟು ಬರುತ್ತೆ. ಸೊ ಎನ್ ಇವೆಂಟ್ ಇ ಈಸ್ ಗಿವನ್ ದಟ್ ಫಾರ್ ಅನ್ ಇವೆಂಟ್ ಇ, given that F is already occurred ಅನ್ಕೊಳ್ಳೋಣ. F as occurred.
ಅಕ್ಕರ್ಡ್ ಇಸ್ ಈಕ್ವಲ್ಸ್ ಟು ಅಂದರೆ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ ಎಫ್ ಅಲ್ಲಿ 4 ಔಟ್ಕಮ್ಸ್ ಇದೆ. ನಲ್ಲಿ ಬೇಕಾಗಿರೋದು ಎಷ್ಟಿದೆ ನಮಗೆ? ಸೊ ನಲ್ಲಿ ಅದು ಮತ್ತೆ ಎಚ್ ಅಲ್ಲಿ ಎರಡೂ ಏನಕ್ಕಿದೆ ಇಂಟರ್ಸೆಕ್ಷನ್ ತಗೊಂಡ್ರೆ ಒಂದೇ ಬರ್ತಾ ಇದೆ, ದಟ್ ಈಸ್ 1/4. ದಿಸ್ ಪ್ರಾಬಬಿಲಿಟಿ ಆಫ್ ಇವೆಂಟ್ ಈಸ್ ಕಾಲ್ಡ್ ಕಂಡೀಷನಲ್ ಪ್ರಾಬಬಿಲಿಟಿ. ನಾವು ಯಾವಾಗ ಒಂದು ಕಂಡೀಷನ್ ತಗೊಂತೀವಲ್ವಾ, ಈ ಎಫ್ ಅನ್ನೋದನ್ನೇ ಸ್ಯಾಂಪಲ್ ಸ್ಪೇಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ವಿ ಆರ್ ಟೇಕಿಂಗ್ ಅ ಕಂಡೀಷನ್, ದೆನ್ conditional probability of E given that F has already occurred is denoted by ಹೇಗೆ ಬರುತ್ತೆ? P of E ಓವರ್ ಎಫ್ ಆಗ್ಬೋದು, ಇ ಬಾರ್ ಎಫ್ ಅಂತೆಲ್ಲಾದರೂ ಓದಿ, ಅಥವಾ ಡೈರೆಕ್ಟಾಗಿ ಕಂಡೀಷನಲ್ ಪ್ರಾಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್ ಈಸ್ ಅಕ್ಕರ್ಡ್ is given by P of EF is equals to what? That is 1/4. Here F which is favorable to the event E, common elements of E and F is a sample points ಆಗಿರುತ್ತೆ. Therefore the total ಫಾರ್ಮುಲಾ ಏನಾಗಿರುತ್ತೆ ನೋಡಿ, ಫಾರ್ಮುಲಾ ಹೇಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು, ಈ 1 ಆನ್ಸರ್ ನಮಗೆ ಎಲ್ಲಿ ಬಂದಿದೆಯಪ್ಪ? ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಬಂದಿದೆ, ರೈಟ್? ಅಲ್ಲಿಗೆ ನಾವು ಏನು ಬರೀಬೋದು? ಯಾವುದು? ಈ ಇಂಟರ್ಸೆಕ್ಷನ್ ಎಫ್ ಅಲ್ವಾ? ದಟ್ ಈಸ್ ದ ಪ್ರಾಬಿಲಿಟಿ ಆಫ್ ಕಂಡೀಷನಲ್ ಪ್ರಾಬಿಲಿಟಿ ಆಫ್ ಇ given that F is already occurred is given by what? Number of elementary events favorable to number of events favorable to what? E intersection F over the elements in F, probability of F. ಅರ್ಥ ಆಗ್ತಿದೆಯಾ? probability of F. This is the conditional probability of E when F is already occurred. Okay, ಅರ್ಥ ಆಯ್ತಪ್ಪ ಇದು? When E and F are two events associated with one sample space of a random experiment, the conditional probability of E when F is already occurred, it is given by EF is given by what? P of E intersection F over P of F. This is our condition. ನಿಮಗೆ 2 marks ಕ್ವಶನ್ ಬಂದ್ಬಿಟ್ಟು ಇದ್ರ ಮೇಲೆನೆ ಬರುತ್ತೆ. ಹೇಗೆ ಕೊಡ್ತಾರೆ? ಕಂಡೀಷನಲ್ ಪ್ರಾಬಿಲಿಟಿನಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ, ನೀವು ಅದನ್ನು ನೋಡ್ಕೊಳ್ಳಿ. 2 mark ಕ್ವಶನ್ ಹೇಗೆ ಕೊಡ್ತಾರೆ? 2 mark ಕ್ವಶನ್ ಹೇಗೆ ಕೊಡ್ತಾರೆ ನೋಡಿ. ಇನ್ನೊಂದು ಫಾರ್ಮುಲಾ ಇದೆ, ಪ್ರಾಬಿಲಿಟಿ ಆಫ್ ಇ is equals to some n ಇದ್ರೆ, what is the probability of E dash? ಏನು ಬರುತ್ತಿದ್ದು? 1 minus n. ಗೊತ್ತಲ್ವಾ ನಿಮಗಿದು? 1 minus n ಬರುತ್ತೆ. ಸೊ ಸೇಮ್ ಇದೇ ಥರನೇ ಇಲ್ಲೂ ಕಂಡೀಷನ್ಸ್ ಇದೆ, ಒಮ್ಮೆ ನೋಡ್ಕೊಳ್ಳಿ. ನಾನು ಜಸ್ಟ್ ಪ್ರಾಬಿಲಿಟಿ ಕಂಡೀಷನ್ಸಿಗೆ ನಾನೊಂದಷ್ಟು ಓಕೆ ಕಂಡೀಷನ್ಸ್ನ ಓದ್ತೀನಿ, ಕೇಳ್ಕೊಳ್ಳಿ. ನಿಮಗೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೋಡ್ತೀನಿ. ಫಸ್ಟು ಈ ಕ್ಲಾಸ್ನ ಕೇಳ್ಕೊಳ್ಳಿ. ನಾಳೆ ಕ್ಲಾಸಲ್ಲಿ ನಿಮಗೆ ನಾನು 2 mark ಕ್ವೆಶ್ಚನ್ಸು ಮತ್ತು 3 mark ಕ್ವೆಶ್ಚನ್ಸ್ ಓಕೆ, ಯಾವುದಕ್ಕೆ? ಎಕ್ಸಾಮ್ 2026 ಫೈನಲ್ ಎಕ್ಸಾಮ್ಗೆ. ಓಕೆ, ಫೈನಲ್ ಎಕ್ಸಾಮ್ಗೆ ರಿವಿಷನ್ ಕ್ಲಾಸ್ ತಗೋತಾ ಇದ್ದೀನಿ. ಓಕೆ, ರಿವಿಷನ್ ಕ್ಲಾಸ್ಗೆ ಇದು ಬೇಸಿಕ್ಸು. ಓಕೆ, ರಿವಿಷನ್ ಕ್ಲಾಸ್ಗೆ ಇದೇನೋ ಬೇಸಿಕ್ಸ್. ನಾಳೆ ಏನು ಕನ್ಸಿಡರ್ ಮಾಡ್ತೀನಿ? 2 mark 3 mark ಕ್ವೆಶ್ಚನ್ಸ್ನ ಹೇಗೆ ಕೊಡ್ತಾರೆ ಪ್ರಾಬಿಲಿಟಿನಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆ್ಯಂಡ್ 1 marksನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕಂಡೀಷನಲ್ ಪ್ರಾಬಿಲಿಟಿ ಆದಮೇಲೆ ಮಲ್ಟಿಪ್ಲಿಕೇಟಿವ್ ಪ್ರಾಪರ್ಟಿ ಇದೆ ಅಲ್ವಾ, ಎಕ್ಸಸೈಸ್ 13.1 ಆದಮೇಲೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರಾಬಿಲಿಟಿ ಇದೆ ಅಲ್ವಾ, ಅದು ನಿಮಗೆ ಯಾವುದಕ್ಕೆ 2 markiಗೆ ಬರುತ್ತೆ, ಮಲ್ಟಿಪ್ಲಿಕೇಶನ್ ಪ್ರಾಬಿಲಿಟಿ. ಆ್ಯಂಡ್ ದೆನ್ 3 markiಗೆ ಬರೋದು ಬೇಯಿಸ್ ಥಿಯರಮ್, ರೈಟ್? ಬೇಯಿಸ್ ಥಿಯರಮ್ ನೋಡೋಣ. ಎರಡನ್ನೂ ನಿಮಗೆ ನಾಳೆ ಕ್ಲಾಸಲ್ಲಿ ಮಾಡ್ಕೊಡ್ತೀನಿ ಅಪ್ಪ. ಸದ್ಯಕ್ಕೆ ಇಷ್ಟು ಸಾಕು. ನಿಮಗೆ ನಾನು ನಾಳೆ ಕ್ಲಾಸಲ್ಲಿ ಸಿಗ್ತೀನಿ.
ಅಥವಾ ನೆಕ್ಸ್ಟ್ ನೀವು ಇದನ್ನು ರಿವಿಷನ್ ಕ್ಲಾಸ್ ಅಂತ ಅಥವಾ ಬೇಸಿಕ್ಸ್ ಅಂತ ತೊಗೊಂಡ್ರೆ ನಿಮಗೆ ರಿವಿಷನ್ ಕ್ಲಾಸ್ ಬಂದುಬಿಟ್ಟು ಲೈವ್ ಕ್ಲಾಸಲ್ಲಿರುತ್ತೆ. ಟುಮಾರೋ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಲೈವ್ ಕ್ಲಾಸ್ ಅಟ್ 2 to 3. ಓಕೆ, ಡೋಂಟ್ ಮಿಸ್ ಇಟ್, ಜಾಯಿನ್ ದ ಕ್ಲಾಸ್.